ಕಾಂಗ್ರೆಸ್ನ ಕುರ್ಚಿ ಕದನ ಅಂತೂ ಇಂತೂ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಕಾಂಗ್ರೆಸ್ನಲ್ಲಿ ಕೊಟ್ಟ ಮಾತಿನ ಕಾಳಗ ಕೊತ ಕೊತ ಅಂತ ಕುದಿಯುತ್ತಿದ್ದು, ಕುತೂಹಲದ ತುತ್ತ ತುದಿಯಲ್ಲಿ ಇದೀಗ ಸೀಟ್ ಫೈಟ್ ನಡೀತಾ ಇದೆ. ಅಂತಿಮ ಘಟ್ಟಕ್ಕೆ ಬಂದು ನಿಂತ ಕೈ ಕುರ್ಚಿ ಕದನ. ಕಾಂಗ್ರೆಸ್ನಲ್ಲಿ ಕೊಟ್ಟ ಮಾತಿನ ಕಾಳಗ ಕೊತ ಕೊತ ಅಂತ ಕುದಿಯುತ್ತಿದೆ. ಕುತೂಹಲದ ತುತ್ತ ತುದಿಯಲ್ಲಿ ಹಸ್ತ ಸೀಟ್ ಫೈಟ್. ಸಿಂಹಾಸನದ ಚೆಂಡನ್ನ ರಾಜ್ಯಕ್ಕೆ ಕಳಿಸಿರೋ ಹೈಕಮಾಂಡ್. ದೆಹಲಿ ಸುತ್ತಾಕಿ ಸಿಎಂ ಮತ್ತು ಡಿಕೆ ಎದುರಲ್ಲಿ ಈಗ ಚೆಂಡು ಬಂದು ಕೂತಿದೆ. ದೆಹಲಿ ಸುತ್ತಾಕಿ ಸಿಎಂ ಡಿಕೆ ಎದುರಲ್ಲಿ ಈಗ ಚೆಂಡು. ನಿನ್ನೆ ಸಂಜೆ ತನಕ ಡೆಲ್ಲಿ, ಈಗ ಚೇರ್ ಚೆಂಡು ಇಲ್ಲಿಗೆ. ಬ್ರೇಕ್ಫಾಸ್ಟ್ ರೂಪ ಪಡೆದಿರೋ ಕುರ್ಚಿ ಕಾದಾಟ ರಾಜಕೀಯ ಅಷ್ಟೇ ಅಲ್ಲ, ಜನರಲ್ಲೂ ಕೂಡ ತೀವ್ರ ಕ್ಯೂರಿಯಾಸಿಟಿಯನ್ನ ಹುಟ್ಟಿಸಿದೆ. ನವೆಂಬರ್ ಕ್ರಾಂತಿ ಅಂತೂ ಇಂತೂ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಈ ಕೈಪಡಿಯ ಕುರ್ಚಿ ಕದನ ಅಂತಾನೆ ಹೇಳ್ಬಹುದು. ಕಾಂಗ್ರೆಸ್ನಲ್ಲಿ ಕೊಟ್ಟ ಮಾತಿನ ಕಾಳಗ ಕೊತ ಕೊತ ಅಂತ ಕುದಿಯುತ್ತಿದೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೆ ಸಿದ್ದರಾಮಯ್ಯನವರು ಅಂತ ಡಿಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ಹೇಳಿರುವಂತದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿರುವಂತಹ ನಡುವೆಯೇ ಹೈಕಮಾಂಡ್ ಸೂಚನೆಯ ಮೇರೆಗೆ ಸದ್ಯದ ರಾಜಕೀಯ ಬೆಳವಣಿಗೆಯ ಬಗ್ಗೆ ಚರ್ಚೆ ಮಾಡೋಕೆ ಇವತ್ತು ಬೆಳಿಗ್ಗೆ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಭೆ ನಿಗದಿಯಾಗಿರುವಂತದ್ದು. ಇದು ಬ್ರೇಕ್ಫಾಸ್ಟ್ ಮೀಟಿಂಗ್. ನೋಡಿ, ಕುತೂಹಲದ ತುತ್ತ ತುದಿಯನ್ನ ಈ ಕುರ್ಚಿ ಕಾಳಗ ತಲುಪಿರುವಂತದ್ದು. ಹಾಗಾದ್ರೆ ಸಿಂಹಾಸನವನ್ನ ಯಾರು ಏರಲಿದ್ದಾರೆ ಮುಂದಿನ 2.5 ವರ್ಷಗಳ ಅವಧಿಯಲ್ಲಿ? ವರಿಷ್ಠರ ಅಂಗಳದಲ್ಲಿತ್ತು ಈ ಚೇರ್ ಚೆಂಡು, ಆದ್ರೆ ಮತ್ತೆ ರಾಜ್ಯಕ್ಕೆ ವಾಪಸ್ ಕಳುಹಿಸಿರುವಂತದ್ದು ವರಿಷ್ಠರು. ದೆಹಲಿಯನ್ನ ಸುತ್ತಾಕಿ ಮತ್ತೆ ಸಿಎಂ ಮತ್ತು ಡಿಕೆ ಎದುರಲ್ಲಿ ಇದೀಗ ಈ ಚೇರ್ ಫೈಟ್ ನಿಂತಿದೆ. ನಿನ್ನೆ ಸಂಜೆ ತನಕ ದೆಹಲಿಯ ವರಿಷ್ಠ ಬಳಿ ಇದ್ದಂತಹ ಚೇರ್ ಚೆಂಡು ಇವತ್ತು ಬ್ರೇಕ್ಫಾಸ್ಟ್ ರೂಪವನ್ನ ಪಡೆದು ಕುರ್ಚಿ ಕಾದಾಟದ ನಡುವೆ ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಗಲಿದೆ? ಖಂಡಿತವಾಗ್ಲೂ ಕೂಡ ಈ ಕುರ್ಚಿ ಕಾದಾಟದ ಬಗ್ಗೆ ಚರ್ಚೆ ಆಗಲಿದೆ. ಹಾಗಾದ್ರೆ ಮುಂದಿನ 2.5 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಯುತ್ತಾರಾ ಅಥವಾ ತ್ಯಾಗಮಯ್ಯಾಗಿ ಬಿಟ್ಟು ಕೊಟ್ಬಿಡ್ತಾರಾ? ಇನ್ನ ಡಿಕೆ ಶಿವಕುಮಾರ್ ಅವರು ಈ ಸಿಎಂ ಕುರ್ಚಿ ಕಾದಾಟದಲ್ಲಿ ವರಿಷ್ಠರವರೆಗೂ ಕೂಡ ಅವರ ಬೆಂಬಲಿಗರು ಹೋಗಿದ್ರು, ಆದ್ರೆ ವರಿಷ್ಠರನ್ನ ಭೇಟಿ ಮಾಡೋಕ್ಕಾಗದೆ ಮತ್ತೆ ವಾಪಸ್ ಬಂದಿರುವಂತದ್ದು. ಆದ್ರೆ ಈ ಬ್ರೇಕ್ಫಾಸ್ಟ್ ರೂಪವನ್ನ ಪಡೆದಿರ್ತಕ್ಕಂಥ ಗದ್ದುಗೆ ಗುದ್ದಾಟ ಇದೆಯಲ್ಲ, ಸಿಎಂ ಗದ್ದುಗೆ ಗುದ್ದಾಟ ತೀವ್ರ ಕುತೂಹಲವನ್ನ ಕೂಡ ಮೂಡಿಸಿದೆ. ಇಡೀ ರಾಜ್ಯದ ಜನರಲ್ಲಿ ಕ್ಯೂರಿಯಾಸಿಟಿಯನ್ನ ಕೂಡ ಹುಟ್ಟಿಸಿರುವಂತದ್ದು. ಹಾಗಾದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಏನಾಗಬಹುದು ನೋಡಿ, ಈ ಬಗ್ಗೆ ಈಗಾಗಲೇ ವಿಧಾನಸೌಧದಲ್ಲಿ ನಿನ್ನೆ ಅಷ್ಟೇ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಮಾಹಿತಿಯನ್ನ ನೀಡಿದ್ರು. ಏನಂತ ಅಂದ್ರೆ, ಹೈಕಮಾಂಡ್ ಸೂಚನೆಯಂತೆ ನಾಳೆ ಸಭೆ ಮಾಡ್ತಾ ಇದ್ದೇವೆ ಅಂತ ಕೂಡ ತಿಳಿಸಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಫೇಸ್ ಟು ಫೇಸ್ ಮಾತನಾಡಲಿದ್ದಾರೆ. ಫೇಸ್ ಟು ಫೇಸ್ ಮಾತನಾಡಿ ಒಂದು ನಿರ್ಣಾಯಕ ಹಂತಕ್ಕೆ ಬರಲಿದ್ದಾರೆ ಎನ್ನಲಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬ್ರೇಕ್ಫಾಸ್ಟ್ಗೆ ಆಹ್ವಾನಿಸಿ ಅಂತ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೂಚನೆಯನ್ನ ನೀಡಿದೆ. ಡಿಕೆಯನ್ನ ಬ್ರೇಕ್ಫಾಸ್ಟ್ಗೆ ಆಹ್ವಾನಿಸಿ ಎಂದು ಸೂಚನೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೂಚನೆ ನೀಡಿದ ಕಾಂಗ್ರೆಸ್ ಹೈಕಮಾಂಡ್. ಸೂಚನೆಯ ಬೆನ್ನಲ್ಲೇ ಸಿದ್ದು ಮನೆಯಲ್ಲಿ ಇಂದು ಬೆಳಿಗ್ಗೆ 9:30ಕ್ಕೆ ತಿಂಡಿ ಚರ್ಚೆ ಕೂಡ ನಡೆಯಲಿದೆ. ಕುರ್ಚಿ ಕಿತ್ತಾಟದಲ್ಲಿ ತೊಡಗಿದ ಸಿಎಂ ಮತ್ತು ಡಿಕೆಗೆ ಆದೇಶವನ್ನ ನೀಡಿತ್ತು ಹೈಕಮಾಂಡ್. ಇಬ್ಬರು ಖುದ್ದಾಗಿ ಮಾತನಾಡಿ ನಿರ್ಣಯವನ್ನ ನಮಗೆ ತಿಳಿಸಿ ಅಂತ ವರಿಷ್ಠರು ಹೇಳಿದ್ದಾರೆ. ಒಂದು ಡಿಸಿಷನ್ಗೆ ಬನ್ನಿ ಅಂತ ವರಿಷ್ಠರು ಆರ್ಡರ್ ಕೂಡ ಮಾಡಿದ್ದಾರೆ. ಹೀಗಾಗಿ ತಮ್ಮಲ್ಲೇ ಬಗೆಹರಿಸಿಕೊಳ್ಳುವಂತೆ ಸೂಚನೆಯನ್ನ ಕೂಡ ನೀಡಲಾಗಿರುವಂತದ್ದು. ಪವರ್ ಶೇರಿಂಗ್ ಫೈಟ್ ನಡೀತಾ ಇದೆ. ಈ ಪವರ್ ಶೇರಿಂಗ್ ಮಾತುಕತೆ 2023ರಲ್ಲಿ ನಡೆದಿರುವಂತದ್ದು ಎನ್ನಲಾಗ್ತಾ ಇದೆ. ಹಾಗಾದ್ರೆ 2023ರಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಮಾತುಕತೆಗೆ 6 ಜನ ಸಾಕ್ಷಿಯಾಗಿದ್ರಂತೆ. 6 ಜನರಲ್ಲಿ ಸಿಎಂ ಮತ್ತು ಡಿಸಿಎಂ ಇವರು ಕೂಡ ಇದ್ದಾರೆ, ಹಾಗೆ ಡಿಕೆ ಸುರೇಶ್ ಅವರು ಕೂಡ ಇದ್ದಾರೆ. ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇರುವಂತದ್ದು. ವರಿಷ್ಠರನ್ನ ತಲುಪಿದಂತಹ ಈ ಸಿಎಂ ಗದ್ದುಗೆ ಗುದ್ದಾಟ ಕೊನೆಗೂ ಕೂಡ ಮತ್ತೆ ಫೇಸ್ ಟು ಫೇಸ್ ನೀವೇ ಒಂದು ನಿರ್ಣಾಯಕ ಹಂತವನ್ನ ತೆಗೆದುಕೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ವರಿಷ್ಠರು ಸೂಚನೆಯನ್ನ ಕೂಡ ನೀಡಿದ್ರು.
ಎಸ್, ಈ ಕುರಿತಂತೆ ಹೈಕಮಾಂಡ್ ಸೂಚನೆಯಂತೆ ಇವತ್ತು ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು. ನೋಡಿ, ಪಕ್ಷದ ವರಿಷ್ಠರು ನನಗೆ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ನೀವಿಬ್ರು ಕೂಡ ಭೇಟಿ ಮಾಡಿ ಅಂತ ತಿಳಿಸಿದ್ರು. ಹೀಗಾಗಿ ನಾಳೆ ಒಂದು ಭೇಟಿಯನ್ನ ಮಾಡ್ತೀವಿ ಅಂತ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ವಿಧಾನಸೌಧದಲ್ಲಿ ಒಂದು ಹೇಳಿಕೆಯನ್ನ ನೀಡಿದ್ರು. ಅಂದಿನಿಂದ ಇಂದಿನವರೆಗೂ ಕೂಡ ತೀವ್ರ ಕುತೂಹಲವನ್ನ ಮೂಡಿಸಿರುವಂತದ್ದು. ಎಸ್, 9:30ಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಲಾಗಿರುವಂತದ್ದು. ಈ ಕುರ್ಚಿ ಕಿತ್ತಾಟದಲ್ಲಿ ಸಿಎಂ ಮತ್ತು ಡಿಕೆಗೆ ಇಬ್ಬರಿಗೂ ಕೂಡ ಹೈಕಮಾಂಡ್ ವರಿಷ್ಠರು ಆದೇಶವನ್ನ ನೀಡಿದ್ದಾರೆ. ಅದೇನ್ ಮಾತಾಡ್ಕೊಂತಿರೋ ಮಾತಾಡ್ಕೊಳ್ಳಿ, ಇಬ್ರು ಕೂಡ ಫೇಸ್ ಟು ಫೇಸ್ ಮಾತಾಡಿ ಒಂದು ನಿರ್ಣಯ ತೆಗೆದುಕೊಳ್ಳಿ, ನಿರ್ಧಾರವನ್ನ ತೆಗೆದುಕೊಂಡು ನಮಗೆ ಹೇಳಿ ಅಂತ ಆರ್ಡರ್ ಮಾಡಿರುವಂಥದ್ದು. ಕೆಲ ಹೊತ್ತಲ್ಲಿ ಸಿಎಂ ನಿವಾಸದಲ್ಲಿ ಬಂಡೆ ಟಗರು ತಿಂಡಿ, ಇಬ್ರು ತಿಂಡಿ ತಿನ್ನುತ್ತಾ ಒಂದು ನಿರ್ಧಾರಕ್ಕೆ ಬರ್ತಾರಾ? ಸಿಎಂ ಸಿದ್ದರಾಮಯ್ಯ ಅವರ ಮನವೊಲಿಸ್ತಾರಾ ಡಿಸಿಎಂ ಡಿಕೆ, ಅಥವಾ ಸಿದ್ದು ಡಿಕೆ ಮನವೊಲಿಸಿ ಸೀಟ್ ಬಿಟ್ಟುಕೊಡಲ್ವಾ? ಇಬ್ಬರ ಬ್ರೇಕ್ಫಾಸ್ಟ್ ಮಧ್ಯೆ ಮೂಡಿವೆ ಹಲವು ಕ್ವೆಶನ್ಸ್. ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿರಬಹುದು, ಆದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲೂ ಕೂಡ ಚರ್ಚೆ ನಡೀತಾ ಇರುವಂತದ್ದು. ಎಸ್, ಏನೆಲ್ಲ ಪ್ರಶ್ನೆಗಳಿರುತ್ತೆ ನೋಡಿ. 2.5 ವರ್ಷ ನೀವು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರೇ ಮಾಡಿಬಿಟ್ಟಿದ್ದೀರಾ, ಸಿಎಂ ಆಗಿ ಕೆಲಸವನ್ನ ಮಾಡಿಬಿಟ್ಟಿದ್ದೀರಾ. ನಮಗೂ ಕೂಡ ಒಂದು ಅವಕಾಶ ಕೊಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇನಾದರೂ ಅವರನ್ನ ಮನವೊಲಿಸಬಹುದು, ಅಥವಾ ಮನವೊಲಿಸೋಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರಯತ್ನವನ್ನ ಬೀಳ್ಬಹುದು. ನೋಡಿ, ಇದು ರಾಜಕೀಯದ ನನ್ನ ಕೊನೆಯ ಅಂತಿಮ ಘಟ್ಟ, ಹೀಗಾಗಿ ನೀವು ಕೂಡ ನನಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಸಿಎಂ ಸಿದ್ದರಾಮಯ್ಯನವರು ಏನಾದರೂ ಅವರಿಗೂ ಕೂಡ ಮನವೊಲಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಬಹುದು. ಆದರೆ ಇಬ್ರು ತಿಂಡಿ ತಿನ್ನುತ್ತಾ ಯಾವ ನಿರ್ಧಾರಕ್ಕೆ ಬರ್ತಾರೆ, ಇದು ಪ್ರಶ್ನೆಯಾಗಿರುವಂಥದ್ದು. ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನವೊಲಿಸ್ತಾರಾ, ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯನವರ ಮನವೊಲಿಸ್ತಾರಾ? ಹಾಗಾದ್ರೆ ಯಾರಿಗೆ ಮುಂದಿನ 2.5 ವರ್ಷಗಳ ಕಾಲ ಅಧಿಕಾರದಲ್ಲಿರುವಂತಹ ಸಿಎಂ ಪಟ್ಟ ಯಾರಿಗೆ ಲಭಿಸುತ್ತೆ? ಈ ಬ್ರೇಕ್ಫಾಸ್ಟ್ ಮಧ್ಯೆ ಹಲವು ಪ್ರಶ್ನೆಗಳು ಕೂಡ ಮೂಡಿರುವಂಥದ್ದು. ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಫೇಸ್ ಟು ಫೇಸ್ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆ ಡಿಸಿಎಂ ಡಿಕೆ ಶಿ ಅವರು ಇಬ್ಬರೂ ಕೂಡ ಫೇಸ್ ಟು ಫೇಸ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಾ ಇರುವಂಥದ್ದು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಹಲವಾರು ಪ್ರಶ್ನೆಗಳಿದ್ರೂ ಕೂಡ ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳುವಂತಹ ಆರ್ಡರ್ ಅನ್ನ, ಸೂಚನೆಯನ್ನ ನೀಡಿರೋದು ಕಾಂಗ್ರೆಸ್ನ ಹೈಕಮಾಂಡ್. ಹೀಗಾಗಿ ಇಬ್ರು ಕೂಡ ಒಂದು ನಿರ್ಧಾರಕ್ಕೆ ಬರಲೇಬೇಕಾಗಿದೆ. ಇವತ್ತು ನವೆಂಬರ್ ಕ್ರಾಂತಿ ಕೊನೆಗೂ ಕೂಡ ಅಂತ್ಯವಾಗುತ್ತಾ? ಹಾಗಾದ್ರೆ ಇವತ್ತು ನವೆಂಬರ್ ಕ್ರಾಂತಿ ಅಂತ್ಯವಾಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇರುವಂತದ್ದು. ಇವತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ ಅದರ ಮೇಲೆ ಮುಂದೆ ವರಿಷ್ಠರು ಕೂಡ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ. ಎಸ್, ಹಾಗಾದ್ರೆ ನಿಲುವೇನು, ನಿರ್ಧಾರ ಏನು? ಡಿಸಿಎಂ ಡಿಕೆ ಶಿ ಹಾಗೆ ಸಿಎಂ ಸಿದ್ದರಾಮಯ್ಯ, ಇದು ತೀವ್ರ ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು. ಇವತ್ತು ಬೆಳಿಗ್ಗೆ 9:00 ಸಿಎಂ ಅಧಿಕೃತ ನಿವಾಸ ಕಾವೇರಿ ನಿವಾಸದಲ್ಲಿ ಸಿಎಂ ಮತ್ತು ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಿಗದಿಯಾಗಿರುವಂಥದ್ದು. ಇಬ್ರು ಕೂಡ ಕುಳಿತುಕೊಳ್ತಾರೆ, ಮಾತುಕತೆಯನ್ನ ಕೂಡ ನಡೆಸಬೇಕಾಗಿದೆ. ಒಂದು ನಿರ್ಧಾರವನ್ನ ತೆಗೆದುಕೊಂಡು ದೆಹಲಿಗೆ ಬನ್ನಿ ಅಂತ ಹೈಕಮಾಂಡ್ ವರಿಷ್ಠರು ಕೂಡ ಹೇಳಿರುವಂಥದ್ದು. ಇದೇ ಕುರ್ಚಿ ಕಾಳಗದ ಬಗ್ಗೆ ನನ್ನ ಸ್ಟ್ಯಾಂಡ್ ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಸಿಎಂ ಟ್ವೀಟ್ ಕೂಡ ಮಾಡಿದ್ದಾರೆ. ನನ್ನ ಸ್ಟ್ಯಾಂಡ್ ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಬ್ರೇಕ್ಫಾಸ್ಟ್ ಹೊತ್ತಲ್ಲಿ ಸಿಎಂ ಎಕ್ಸ್ ನಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ವರಿಷ್ಠರು ಹೇಳಿದಂತೆ ಕೇಳ್ತೀನಿ ಅಂತ ತಿಳಿಸಿದ್ದೇನೆ. ಈಗಲೂ ಮತ್ತು ನಾಳೆಯೂ ಅದನ್ನೇ ಹೇಳ್ತೇನೆ. ಪಕ್ಷದ ವರಿಷ್ಠರು ನನಗೆ ಮತ್ತು ಡಿಕೆಗೆ ಇಬ್ಬರಿಗೂ ಕೂಡ ಕರೆ ಮಾಡಿದ್ದಾರೆ. ನೀವಿಬ್ಬರು ಭೇಟಿ ಮಾಡಿ ಅಂತ ತಿಳಿಸಿದ್ದಾರೆ. ಹಾಗಾಗಿ ಉಪಹಾರಕ್ಕೆ ಕರೆದಿದ್ದು ಚರ್ಚಿಸ್ತೇವೆ. ಹೈಕಮಾಂಡ್ ದೆಹಲಿಗೆ ಕರೆದರೆ ಹೋಗುತ್ತೇನೆ. ಎಕ್ಸ್ಪೋಸ್ಟ್ನಲ್ಲಿ ತಿಂಡಿಗೂ ಮುನ್ನವೇ ಸ್ಟಿಕನ್ ಆಗಿರುವಂಥದ್ದು. ಎಸ್, ಸಿಎಂ ಕುರ್ಚಿಗೆ ಮತ್ತೆ ಅಂಟಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಎನ್ನಲಾಗ್ತಾ ಇದೆ. ಎಸ್, ನೋಡಿ, ಇಬ್ಬರು ನಾಯಕರ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ವಾರ್ ಆಗಿತ್ತು. ಈ ಪೋಸ್ಟ್ ವಾರ್ನಿಂದ ಹೈಕಮಾಂಡ್ ನಾಯಕರು ಕೂಡ ಅಸಮಾಧಾನಗೊಂಡಿದ್ದಾರೆ. ಇದರ ನಡುವೆ ಇದೀಗ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿರುವಂಥದ್ದು. ಪಕ್ಷದ ವರಿಷ್ಠರು ನನಗೆ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ನೀವಿಬ್ಬರು ಭೇಟಿ ಮಾಡಿ ಅಂತ ತಿಳಿಸಿದ್ದಾರೆ. ಹಾಗಾಗಿ ಅವರನ್ನ ನಾನು ಉಪಹಾರಕ್ಕೆ ಕರೆದಿದ್ದು ಅಲ್ಲಿ ಚರ್ಚೆಯನ್ನ ಮಾಡ್ತೇವೆ. ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಹೇಳಿದ್ದನ್ನ
ಕೇಳ್ತೀವಿ, ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಕೂಡ ಇಲ್ಲಿ ಕಡಾಖಂಡಿತವಾಗಿ ಟ್ವೀಟ್ ಅನ್ನ ಮಾಡಿರುವಂತದ್ದು. ಹೈಕಮಾಂಡ್ನವರು ನವದೆಹಲಿಗೆ ಕರೆದ್ರೆ ನಾವು ಕೂಡ ಹೋಗ್ತೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತಂತೂ ನಡೆಯುವಂತಹ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಒಂದು ನಿರ್ಣಾಯಕ ಹಂತವನ್ನ ತಲುಪಲೇಬೇಕಾಗಿದೆ, ಒಂದು ಗಟ್ಟಿ ನಿರ್ಧಾರವನ್ನ ಮಾಡಲೇಬೇಕಾಗಿದೆ. ಇವರಿಬ್ಬರ ನಿರ್ಧಾರ ಏನು, 50-50 ಆಗುತ್ತಾ ಅಥವಾ 100% ಒಬ್ಬರಿಗೆ ವೋಟ್ ಬೀಳುತ್ತಾ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇಬ್ಬರ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ. ಆದರೆ ಮುಂದಿನ ಸಿಎಂ ಯಾರು, ಇದು ಪ್ರಶ್ನೆಯನ್ನ ಹುಟ್ಟಾಕಿರುವಂಥದ್ದು. ಈ ಬ್ರೇಕ್ಫಾಸ್ಟ್ ಮಧ್ಯೆ ಹಲವು ಕ್ವೆಶ್ಚನ್ಗಳು ಕೂಡ ಮೂಡಿದೆ. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ವರಿಷ್ಠರು ಹೇಳಿದಂತೆ ಕೇಳ್ತೀನಿ ಅಂತ ಹೇಳುವಂತಹ ಸಿಎಂ ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ವರಿಷ್ಠರು ಹೇಳಿದ್ರೆ ಸಿಎಂ ಪೋಸ್ಟ್ ಅನ್ನ ಬಿಟ್ಕೊಡ್ತಾರಾ, ಇದು ಪ್ರಶ್ನೆಯಾಗಿರುವಂಥದ್ದು. ಇನ್ನು ಪಕ್ಷದ ವರಿಷ್ಠರು ನನಗೆ ಮತ್ತು ಡಿಕೆಗೆ ಕರೆ ಮಾಡಿದ್ರು, ಇಬ್ಬರಿಗೂ ಕೂಡ ಕರೆ ಮಾಡಿದ್ದಾರೆ, ಇಬ್ರು ಕೂಡ ಭೇಟಿಯಾಗಿ ಅಂತ ಹೇಳಿದ್ದಾರೆ. ಹೀಗಾಗಿ ಕಾವೇರಿ ನಿವಾಸದಲ್ಲಿ ಇವತ್ತು 9:00 ಇಬ್ರು ಕೂಡ ಟಿಫನ್ ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕೂಡ ಮಾಡಲಿದ್ದಾರೆ. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಒಂದು ನಿರ್ಣಾಯಕ ಹಂತವನ್ನ ತಲುಪಿ ನಿರ್ಧಾರವನ್ನ ಕೂಡ ಮಾಡಲೇಬೇಕಾಗಿದೆ. ನಿರ್ಧಾರವನ್ನ ಮಾಡಿ ದೆಹಲಿಗೆ ಹೋಗ್ತಾರಾ ಇಲ್ವಾ ಗೊತ್ತಿಲ್ಲ. ಯಾಕಂದ್ರೆ ನಿರ್ಧಾರವನ್ನ ಮಾಡಿ ಹೈಕಮಾಂಡ್ ವರಿಷ್ಠರಿಗೂ ಕೂಡ ತಿಳಿಸಬೇಕಾಗಿದೆ, ಹೀಗೆ ನಿರ್ಧಾರ ಮಾಡಿದ್ದೀವಿ ಅಂತ. ಆ ನಿರ್ಧಾರದ ಮೇರೆಗೆ ಹೈಕಮಾಂಡ್ ವರಿಷ್ಠರು ಉಭಯ ನಾಯಕರಿಗೆ ಬುಲಾವ್ ಕೊಡ್ತಾರಾ ದೆಹಲಿಗೆ, ಇದು ಕುತೂಹಲಕಾರಿಯಾಗಿರ್ತಕ್ಕಂಥ ಪ್ರಶ್ನೆಯಾಗಿರುವಂಥದ್ದು. ಕಾದ್ ನೋಡ್ಬೇಕಾಗಿದೆ. ಡಿಸಿಎಂ ಡಿಕೆ ರಾಷ್ಟ್ರ ರಾಜಧಾನಿ ಡೆಲ್ಲಿ ಟೂರ್ ಕ್ಯಾನ್ಸಲ್ ಆಗಿದೆ. ನಿನ್ನೆ ಸಂಜೆ 7:40ಕ್ಕೆ ಡೆಲ್ಲಿಗೆ ಫ್ಲೈಟ್ ಹತ್ತಬೇಕಿದ್ದಂತಹ ಡಿಕೆ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ತಮ್ಮ ಡೆಲ್ಲಿ ಟೂರ್. ಡಿಸಿಎಂ ಡಿಕೆ ರಾಷ್ಟ್ರ ರಾಜಧಾನಿ ಡೆಲ್ಲಿ ಟೂರ್ ಕ್ಯಾನ್ಸಲ್. ನಿನ್ನೆ ಸಂಜೆ 7:40ಕ್ಕೆ ಡೆಲ್ಲಿ ಫ್ಲೈಟ್ ಹತ್ತಬೇಕಿತ್ತು ಡಿಕೆ ಶಿವಕುಮಾರ್ ಅವರು. ಸಹೋದರ ಡಿಕೆ ಸುರೇಶ್ ಡೆಲ್ಲಿಗೆ ತಲುಪುತ್ತಿದ್ದಂತೆ ಜರ್ನಿಯನ್ನ ಮಾಡಬೇಕಾಗಿತ್ತು. ಆದರೆ ಡೆಲ್ಲಿ ಜರ್ನಿಗೆ ಟಿಕೆಟ್ ಬುಕ್ ಮಾಡಿ ಬಳಿಕ ಕ್ಯಾನ್ಸಲ್ ಅನ್ನ ಮಾಡಿದ್ದಾರೆ. ಹೈಕಮಾಂಡ್ ಕರೆ ಮಾಡಿ ಬ್ರೇಕ್ಫಾಸ್ಟ್ಗೆ ಸೂಚನೆಯನ್ನ ಕೂಡ ನೀಡಿದೆ. ಸಿಎಂ ಜೊತೆ ಮಾತಾಡಿ ಬಳಿಕ ಡೆಲ್ಲಿಗೆ ಬನ್ನಿ ಅಂತ ಹೈಕಮಾಂಡ್ ವರಿಷ್ಠರು ಹೇಳಿದ್ದಾರೆ. ಹೀಗಾಗಿ ಡೆಲ್ಲಿ ಪ್ರವಾಸವನ್ನ ರದ್ದುಗೊಳಿಸಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಇವತ್ತು ತಿಂಡಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಎಂಗೆ ಕರೆ ಮಾಡಿ ತಿಂಡಿಗೆ ಬರ್ತೇನೆ ಅಂತ ಕೂಡ ಡಿಕೆ ಅವರು ತಾವೇ ಖುದ್ದಾಗಿ ತಿಳಿಸಿದ್ದಾರೆ. ಕೆಲ ಹೊತ್ತಲ್ಲೇ ಸಿಎಂ ಸಿದ್ದು ಮತ್ತು ಡಿಕೆ ಇಬ್ಬರ ಬ್ರೇಕ್ಫಾಸ್ಟ್ ಕೌತುಕಕ್ಕೆ ಕಾರಣವಾಗಿರುವಂಥದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ರಾಷ್ಟ್ರ ರಾಜಧಾನಿ ಡೆಲ್ಲಿಗೆ ಹೋಗಲೇಬೇಕಾಗಿತ್ತು, ವರಿಷ್ಠರನ್ನ ಮೀಟ್ ಮಾಡಲೇಬೇಕು ನವೆಂಬರ್ ಒಳಗೆ. ನಾನು ನವೆಂಬರ್ 26ಕ್ಕೆ ಡೆಡ್ಲೈನ್ ಅನ್ನ ಕೂಡ ಕೊಟ್ಟಿದ್ರು. ಆದರೆ ನವೆಂಬರ್ ಒಳಗೆ ನಾನು ಸಿಎಂ ಆಗಲೇಬೇಕು ಎನ್ನುವಂತಹ ಹಠವನ್ನ ಹಿಡಿದು ಕೂತ್ಕೊಂಡಂಗೆ ಕಾಣ್ತಾ ಇದೆ. ಇದೇ ವಿಚಾರವಾಗಿ ಡಿಕೆ ಬ್ರದರ್ಸ್ ಅಂದ್ರೆ ಡಿಕೆ ಸುರೇಶ್ ಅವರು, ಡಿಕೆ ಶಿವಕುಮಾರ್ ಅವರು ಇಬ್ರು ಕೂಡ ದೆಹಲಿಗೆ ಹೋಗಬೇಕಾಗಿತ್ತು ನಿನ್ನೆ ಸಂಜೆ 7:40 ಇರ್ತಕ್ಕಂಥ ಒಂದು ಫ್ಲೈಟ್ಗೆ. ಆದರೆ ಇದ್ದಕ್ಕಿದ್ದಂತೆ ಫ್ಲೈಟ್ ಕ್ಯಾನ್ಸಲ್ ಆಯಿತು. ಯಾಕೆ ಅಂತಂದ್ರೆ ಹೈಕಮಾಂಡ್ ವರಿಷ್ಠರು ಡಿಕೆ ಶಿವಕುಮಾರ್ ಅವರಿಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಎನ್ನುವಂತಹ ಒಂದು ಮಾತುಗಳನ್ನ ಆದೇಶವನ್ನ ಕೂಡ ನೀಡಿದ್ರು. ಇದೇ ಆದೇಶ, ಇದೇ ಸೂಚನೆಯ ಮೇರೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಾವೇ ಕಾಲ್ ಮಾಡ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಲ್ ಮಾಡಿ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ನಾನು ಬರ್ತೀನಿ ಅಂತ ಕೂಡ ಹೇಳ್ತಾರೆ. ತಾವೇ ಖುದ್ದಾಗಿ ಕರೆ ಮಾಡಿ ಹೇಳ್ತಾರೆ. ಹೀಗಾಗಿ ಡೆಲ್ಲಿ ಪ್ರವಾಸವನ್ನ ಕೂಡ ರದ್ದುಗೊಳಿಸಿದ್ರು. ಸಿಎಂ ಜೊತೆ ತಿಂಡಿಗೂ ಕೂಡ ಮುಂದಾಗಿರುವಂಥದ್ದು. ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನೆಲ್ಲ ಒಂದು ನಿರ್ಧಾರವನ್ನ ಮಾಡ್ತಾರೆ, ನಿರ್ಧಾರದ ಮೇರೆಗೆ ನಿರ್ಧಾರವನ್ನ ತೆಗೆದುಕೊಂಡು ದೆಹಲಿಗೆ ಬನ್ನಿ ಅಂತ ಕೂಡ ಹೈಕಮಾಂಡ್ ವರಿಷ್ಠರು ಹೇಳಿರುವಂಥದ್ದು. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋಗ್ತಾರಾ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತ್ರ ಹೋಗ್ತಾರಾ? ಇನ್ನೇನು ಕೆಲವೇ ಹೊತ್ತಲ್ಲಿ 9:30ಕ್ಕೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಇರುವಂಥದ್ದು. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನೆಲ್ಲ ಆಗಲಿದೆ ಕಾದ್ ನೋಡಬೇಕಾಗತ್ತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿರ್ಧಾರಕ್ಕೆ ಬರಲೇಬೇಕಾಗಿದೆ. ಆಕಸ್ಮಿಕವಾಗಿ ನಿರ್ಧಾರಕ್ಕೆ ಬರದೇ ಇದ್ರೆ ಏನ್ ಮಾಡಬಹುದು? ಕೈ ಸಿಎಂ ಸ್ಥಾನ ಬಿಕ್ಕಟ್ಟಿಗೆ ವಾರದೊಳಗೆ ಮುಲಾಮನ್ನ ಕೂಡ ಹರಿಬೇಕಾಗಿದೆ ವರಿಷ್ಠರು. ಕೈ ಸಿಎಂ ಸ್ಥಾನ ಬಿಕ್ಕಟ್ಟಿಗೆ ವಾರದೊಳಗೆ ಮುಲಾಮು. ಬ್ರೇಕ್ಫಾಸ್ಟ್ನಲ್ಲಿ ಸಿಎಂ ಡಿಕೆ ನಿರ್ಧಾರಕ್ಕೆ ಬಾರದಿದ್ರೆ ಹೈ ಪರಿಹಾರ ಹುಡುಕುವ ಸಾಧ್ಯತೆ ಬಹುತೇಕ ಹೆಚ್ಚಾಗಿ ಕಾಣಿಸ್ತಾ ಇದೆ.
ಭಾನುವಾರ ಡೆಲ್ಲಿಯಲ್ಲಿ ಸೋನಿಯಾ ಗಾಂಧಿ ಮೀಟಿಂಗ್ ಕೂಡ ಮಾಡಲಿದ್ದಾರೆ. ಹೈ ವೋಲ್ಟೇಜ್ ಸಭೆಯಲ್ಲಿ ಯಾರನ್ನ ಮುಂದುವರಿಸಬೇಕು, ಕಾಂಗ್ರೆಸ್ ಸಂಸದೀಯ ಸಮಿತಿ ಸಭೆಯಲ್ಲಿ ಮಾತುಕತೆಯನ್ನ ಕೂಡ ಆಡ್ತಾರೆ. ಈ ಬಗ್ಗೆ ಸಭೆಯಲ್ಲಿ ನಡೆಯಲಿದೆ ಕರ್ನಾಟಕದ ಸೀಟ್ ಫೈಟ್ ಚರ್ಚೆ. ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯಲಿದೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ನಿರ್ಣಾಯಕ ಹಂತವನ್ನ ತಲುಪಿ ಒಂದು ನಿರ್ಧಾರಕ್ಕೆ ಬರಲೇಬೇಕಾಗಿದೆ. ಮುಂದೆ ಯಾರು ಸಿಎಂ ಆಗ್ತಾರೆ ಅಥವಾ ಸಿಎಂ ಸ್ಥಾನವನ್ನ ಯಾರು ಬಿಟ್ಕೊಡ್ಬೇಕು, ಯಾರು ಸಿಎಂ ಸ್ಥಾನವನ್ನ ಹೇರಬೇಕು, ಈ ಬಗ್ಗೆ ನಿರ್ಧಾರವನ್ನ ಮಾಡಲೇಬೇಕಾಗಿದೆ. ಯಾಕಂದ್ರೆ ಆಂತರಿಕ ಜಗಳಗಳು ಬಹಿರಂಗವಾಗಿ ಕಾಣಿಸ್ತಾ ಇದೆ. ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಎಲ್ಲಾ ಸಂದರ್ಭಗಳು ಕೂಡ ಒದಗಿ ಬಂದಿರುವಂಥದ್ದು. ಬಣಬಡಿದಾಟ ಕೂಡ ನಡೀತಾ ಇದೆ. ಇದನ್ನ ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ವರಿಷ್ಠರು ತೀವ್ರವಾಗಿ ಒಂದು ಗಮನಿಸ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಒಂದು ಮುಲಾಮು ಮದ್ದನ್ನ ಅರಿಬೇಕು ಅನ್ನೋದಾದ್ರೆ ಈ ಸಿಎಂ ಸ್ಥಾನ ಬಿಕ್ಕಟ್ಟಿಗೆ ವಾರದೊಳಗೆ ಒಂದು ನಿರ್ಧಾರವನ್ನ ಕೂಡ ಮಾಡಬೇಕಾಗಿದೆ. ಹೈಕಮಾಂಡ್ ಪರಿಹಾರ ಹುಡುಕುವಂತಹ ಸಾಧ್ಯತೆ ಕೂಡ ಬಹುತೇಕ ಹೆಚ್ಚಾಗಿ ಕಾಣಿಸ್ತಾ ಇರುವಂತದ್ದು. ಆಕಸ್ಮಿಕವಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿಎಂ ಮತ್ತು ಡಿಸಿಎಂ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳದೇ ಇದ್ರೆ ಭಾನುವಾರ ಡೆಲ್ಲಿಯಲ್ಲಿ ಸೋನಿಯಾ ಗಾಂಧಿ ಅವರ ಜೊತೆಗೆ ಮೀಟಿಂಗ್ ಕೂಡ ಮಾಡಲಿದ್ದಾರೆ ಹೈಕಮಾಂಡ್ ವರಿಷ್ಠರು. ಹೈ ವೋಲ್ಟೇಜ್ ಸಭೆಯಲ್ಲಿ ಯಾರನ್ನ ಮುಂದುವರಿಸಬೇಕು ಅಂದ್ರೆ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರಾ ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದುವರಿಬೇಕಾ ಗೊತ್ತಿಲ್ಲ. ಕಾಂಗ್ರೆಸ್ ಸಂಸದೀಯ ಸಮಿತಿಯ ಸಭೆಯಲ್ಲಿ ಮಾತುಕತೆಯನ್ನ ಕೂಡ ಆಡಲಿದ್ದಾರೆ. ವಿದೇಶಕ್ಕೆ ತೆರಳಿದಂತಹ ಸೋನಿಯಾ ಗಾಂಧಿ ನಿನ್ನೆ ವಾಪಸ್ಸಾಗಿದ್ದಾರೆ. ದೆಹಲಿಯಲ್ಲೇ ಇರುವ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಈಗಾಗಲೇ ನಿನ್ನೆ ಬೆಂಗಳೂರಿಂದ ಡೆಲ್ಲಿಗೆ ಖರ್ಗೆ ಅವರು ಕೂಡ ಪ್ರಯಾಣವನ್ನ ಮಾಡಿದ್ದಾರೆ. ಕರ್ನಾಟಕದ ಸಿಎಂ ಕುರ್ಚಿ ಗುದ್ದಾಟಕ್ಕೆ ತೆರೆ ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಭಾನುವಾರ ಕುರ್ಚಿ ಕದನಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ ನವೆಂಬರ್ 30ರ ಒಳಗೆ ಅಂದ್ರೆ ಈ ನವೆಂಬರ್ ತಿಂಗಳ ಅಂತ್ಯದ ಒಳಗೆ ಕುರ್ಚಿ ಕಾದಾಟಕ್ಕೆ ಒಂದು ಫುಲ್ ಸ್ಟಾಪ್ ಬೀಳುತ್ತಾ ನೋಡಿ. ವಿದೇಶಕ್ಕೆ ತೆರಳಿದ್ರು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಕೂಡ ತೆರಳಿದ್ರು. ಇದೇ ಮಾತನ್ನ ಹೇಳಿದ್ರು. ಅಂದ್ರೆ ರಾಹುಲ್ ಗಾಂಧಿ ಅವರು ಕೂಡ ವಿದೇಶ ಪ್ರವಾಸದಿಂದ ವಾಪಸ್ ಬಂದ ಬಳಿಕ ನಾನು ಚರ್ಚೆಯನ್ನ ಮಾಡ್ತೀನಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಭರವಸೆಯನ್ನ ಕೂಡ ಕೊಟ್ಟಿದ್ರು. ಇದೇ ವಿಚಾರವಾಗಿ ನೋಡ್ತಾ ಹೋಗೋದಾದ್ರೆ ದೆಹಲಿಯಲ್ಲೇ ಈಗಾಗಲೇ ರಾಹುಲ್ ಗಾಂಧಿ ಅವರು ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಕೂಡ ಇದ್ದಾರೆ. ನಿನ್ನೆ ವಿದೇಶದಿಂದ ಅಂದ್ರೆ ಸೋನಿಯಾ ಗಾಂಧಿ ಅವರು ಕೂಡ ವಾಪಸ್ ದೆಹಲಿಗೆ ರಿಟರ್ನ್ ಆಗಿರುವಂಥದ್ದು. ಈಗಾಗಲೇ ನಿನ್ನೆ ಬೆಂಗಳೂರಿಂದ ಡೆಲ್ಲಿಗೆ ಖರ್ಗೆ ಅವರು ಕೂಡ ಪ್ರಯಾಣ ಮಾಡಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ವರಿಷ್ಠರು ಎಲ್ಲರೂ ಕೂಡ ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡಿರುವಂಥದ್ದು. ಹೀಗಾಗಿ ಸಿಎಂ ಕುರ್ಚಿಯ ಗುದ್ದಾಟಕ್ಕೆ ತೆರೆ ಬೀಳುವಂತಹ ಸಾಧ್ಯತೆ ಯಥೇಚ್ಛವಾಗಿ ಕಾಣಿಸ್ತಾ ಇದೆ. ಭಾನುವಾರ ಕುರ್ಚಿ ಕದನಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ, ಇದು ಪ್ರಶ್ನೆ ಇರುವಂಥದ್ದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗಾಗಲೇ ನೋಡಿ ಕುರ್ಚಿ ಕಾದಾಟ ನಡೀತಾ ಇರುವಂತದ್ದು. ಈ ಕುರ್ಚಿಯ ಕಾದಾಟಕ್ಕೆ ಹೈಕಮಾಂಡ್ ಕೂಡ ಸೂಚನೆಯನ್ನ ನೀಡಿದೆ. ಉಭಯ ನಾಯಕರಿಗೆ ಅಂದ್ರೆ ಸಿಎಂ ಮತ್ತು ಡಿಸಿಎಂಗೆ ಇಬ್ಬರಿಗೂ ಕೂಡ ಕರೆ ಮಾಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಂಡು ದೆಹಲಿಗೆ ಬನ್ನಿ ಅಂತ ಕೂಡ ಹೇಳಿರುವಂತದ್ದು. ಈ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಕಾವ್ಯ, ಖಂಡಿತ ಕಳೆದ ಒಂದು ತಿಂಗಳಿಂದ ರಾಜಕಾರಣದಲ್ಲಿ ಪ್ರಮುಖವಾಗಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಒಂದು ಪ್ರಸ್ತಾಪ ಆಗ್ತಿದೆ. ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ನಾಯಕರು ದೆಹಲಿಗೆ ಹೋಗುವಂಥದ್ದು. ದೆಹಲಿನಲ್ಲಿ ಪ್ರಮುಖವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥ ಒಂದು ಕಸರತ್ತು ಆಗ್ತಿದ್ರೆ, ಇಲ್ಲಿ ಹೈಕಮಾಂಡ್ ನಾಯಕರು ಎದುರಾಗಿರ್ತಕ್ಕಂಥ ಬಿಹಾರ ಚುನಾವಣೆಯ ಸೋಲೇನಿದೆ ಅದನ್ನು ಪರಾಮರ್ಶೆ ಮಾಡುವಂಥ ನಿಟ್ಟಿನಲ್ಲಿ ಕರ್ನಾಟಕ ಚುನಾವಣೆಯಲ್ಲಿ ಅಷ್ಟೇನು ಒಂದು ಆಸಕ್ತಿ ತೋರದ ಹೈಕಮಾಂಡ್ ನಾಯಕರು ಏನೇ ಒಂದು ಭಿನ್ನಾಭಿಪ್ರಾಯ ಇದ್ರು, ಏನೇ ಒಂದು ವಿಚಾರ ಇದ್ರು ನೀವೇ ಒಂದು ಕುಳಿತು ಬಗೆಹರಿಸಿಕೊಳ್ಳಿ ಅನ್ನುವಂಥ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅದಾಗಿ ಹೊರತು ಕೂಡ ನಿನ್ನೆ ಕೂಡ ಏನು ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಸಹೋದರ ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ದೆಹಲಿಗೆ ಪ್ರಯಾಣ ಮಾಡ್ತಾರೆ. ಅಲ್ಲಿ ಒಂದಷ್ಟು ಬೆಳವಣಿಗೆಯಲ್ಲಿ ಭಾಗಿಯಾಗ್ತಾರೆ ಅಂತ ಒಂದು ಮಾಹಿತಿ ಇದೆ. ಹಾಗಾಗಿ ಹೈಕಮಾಂಡ್ ನಾಯಕರು ಇಲ್ಲಿನ ಪ್ರಮುಖವಾಗಿ ರಾಜಕಾರಣದ ಪ್ರತಿಯೊಂದು ಬೆಳವಣಿಗೆಯನ್ನು ಸಾಕಷ್ಟೊಂದು ಸೂಕ್ಷ್ಮವಾಗಿ ಗಮನಿಸಿಕೊಂಡು ಇದೀಗ ಆ ಒಂದು ನಾಯಕತ್ವದ ಒಂದು ಚೆಂಡನ್ನು ನೇರವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೆಗಲಿಗೆ ಹಾಕಿರುವಂಥದ್ದು.
ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಏನೇ ಒಂದು ವಿಚಾರಗಳಿದ್ರ ಜೊತೆಗೆ ಅಧಿಕಾರ ಹಂಚಿಕೆ ಪ್ರಸ್ತಾಪ ಏನೇ ಇದ್ರೂ ಕೂಡ ನೀವಿಬ್ರು ಮಾತುಕತೆ ನಡೆಸಿ ನಂತರ ದೆಹಲಿಗೆ ಬರಬೇಕಂತ ಹೈಕಮಾಂಡ್ ನಾಯಕರಿಂದ ಒಂದು ಖಡಕ್ಕಾಗಿ ಸೂಚನೆ ಬಂದಿದೆ. ನಿನ್ನೆ ಕೂಡ ಏನು ಹೊರದೇಶದಲ್ಲಿ ಇರತಕ್ಕಂಥ ಸೋನಿಯಾ ಗಾಂಧಿ ಅವರು ದೆಹಲಿಗೆ ಆಗಮಿಸಿದ್ದಾರೆ. ದೆಹಲಿಗೆ ಆಗಮಿಸಿದ ಬೆನ್ನಲ್ಲೇ ಏನು ರಾಜಕಾರಣದ ಕಂಪ್ಲೀಟ್ ವರದಿಯನ್ನ ಸೋನಿಯಾ ಗಾಂಧಿ ಕೈಗೆ ಕೊಟ್ಟಿದ್ದಾರೆ. ಆ ಒಂದು ವರದಿನ ನೋಡಿದಂತ ಸೋನಿಯಾ ಗಾಂಧಿ ಅವರು ಇಲ್ಲಿನ ಪ್ರಮುಖವಾಗಿ ಆಗ್ತಿರ್ತಕ್ಕಂಥ ಬೆಳವಣಿಗೆ ನೋಡಿ ಶಾಕ್ ಆಗಿದ್ದಾರೆ ಒಂದು ಮಾಹಿತಿ ಕೂಡ ಬರ್ತದೆ. ಯಾಕಂತಂದ್ರೆ ಕಾಂಗ್ರೆಸ್ ಪಾಲಿಗೆ ಈ ಒಂದು ಕರ್ನಾಟಕ ರಾಜ್ಯ ಪ್ರಮುಖವಾದಂತ ಒಂದು ರಾಜ್ಯ ಆಗಿರುತ್ತೆ. ಇದಾಗಲೇ ಬಿಹಾರ ಚುನಾವಣೆ ಸೋತಿದ್ದಾರೆ. ಮುಂಬರುವಂತ ವರ್ಷಗಳಲ್ಲಿ ಬಿಹಾರ ಏನು ಕೇರಳ ಚುನಾವಣೆ ಇರಬಹುದು, ಜೊತೆಗೆ ತಮಿಳುನಾಡು ಚುನಾವಣೆ ಕೂಡ ಬರುತ್ತೆ. ಅದಾದ ನಂತರ ಕರ್ನಾಟಕದಲ್ಲಿ ಪ್ರಮುಖವಾಗಿ ZP2P ಚುನಾವಣೆ ಇದೆ, GBA ಚುನಾವಣೆ ಇದೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಮಹತ್ವದಾಗಿರುತ್ತೆ. ಹೀಗಾಗಿ ಏನೇ ಒಂದು ಭಿನ್ನಾಭಿಪ್ರಾಯ ಇದ್ರೂ ನಾಯಕತ್ವ ಹಂಚಿಕೆ ಅನ್ನೋ ಸೂತ್ರ ಏನಿದೆ ಅದನ್ನ ನೀವೇ ಇಬ್ರು ಕುಳಿತುಕೊಂಡು ಏನು ಬಗೆಹರಿಸಿಕೊಳ್ಬೇಕು ಅಂತ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಆ ಒಂದು ಸೂಚನೆ ಮೇರೆಗೆ ಇಂದು CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು 9:00 ಏನು ಪ್ರಮುಖವಾಗಿ ಮೀಟಿಂಗ್ ನ ಮಾಡ್ತಾರೆ. ಆ ಒಂದು ಮೀಟಿಂಗ್ ನಲ್ಲಿ ನಾಯಕತ್ವ ಏನು ಅಧಿಕಾರ ಹಂಚಿಕೆ ಏನಿದೆ ಅದರಲ್ಲೂ ಕೂಡ 2023 ಚುನಾವಣೆಯಲ್ಲಿ ದೆಹಲಿಯಲ್ಲಿ ನವೆಂಬರ್ 18ನೇ ತಾರೀಕು ಏನು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಏನು ಒಪ್ಪಂದ ಆಗಿತ್ತು ಆ ಒಂದು ಒಪ್ಪಂದವನ್ನ ಇಲ್ಲಿ ಪ್ರಸ್ತಾಪ ಮಾಡಲಾಗುತ್ತೆ. ಅಗತ್ಯ ಇದ್ರೆ DK ಶಿವಕುಮಾರ್ ಅವರು CM ಆಗುವಂತ ಎಲ್ಲ ಒಂದು ಅಭಿಪ್ರಾಯಗಳನ್ನ ಸಿದ್ದರಾಮಯ್ಯ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ಸಿದ್ದರಾಮಯ್ಯ ಏನಾದ್ರು ಒಪ್ಪದ ಇದ್ದಾರೆ ಮತ್ತೆ ಹೈಕಮಾಂಡ್ ಗಳಿಗೆ ಏನು ನಾಯಕತ್ವದ ಒಂದು ಚೆಂಡು ಬದಲಾವಣೆ ಆಗುತ್ತೆ. ಇಲ್ಲಿ ಸಿದ್ದರಾಮಯ್ಯದಿಂದ ಒಂದು ಮನವೊಲಿಸುವ ಒಂದು ಪ್ರಯತ್ನ ಕೂಡ ಆಗುತ್ತೆ. ಪ್ರಮುಖವಾಗಿ ಜನವರಿ ತಿಂಗಳಲ್ಲಿ ಏನು ದೇವರಾಜ್ ಅರಸರು ಒಂದು ರೆಕಾರ್ಡ್ನ ಬೀಟ್ ಮಾಡುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಅವ್ರದೇ ಆದಂಥ ಒಂದು ಕಸರತ್ತನ್ನ ಮಾಡ್ತಿದ್ದಾರೆ. ಹಾಗಾಗಿ ಎಷ್ಟೇ ಒಂದು ತೆಪ್ಪ ಹಾಕಿದ್ರು ಕೂಡ ಸಿದ್ದರಾಮಯ್ಯ ಅವರು ಅವ್ರದೇ ಒಂದು ಲೆಕ್ಕಾಚಾರದಲ್ಲಿ ಇರ್ತಾರೆ. ಜನವರಿವರೆಗೂ ಏನು ಪ್ರಮುಖವಾಗಿ CM ಸ್ಥಾನದಲ್ಲಿ ಮುಂದುವರಿಯುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಅವ್ರದೇ ಆದಂಥ ಒಂದು ಕಸರತ್ತನ್ನ ಮಾಡ್ತಾರೆ. ಆದರೆ DK ಶಿವಕುಮಾರ್ ಅವರು ಏನು 2.5 ವರ್ಷ ಅಧಿಕಾರ ಹಂಚಿಕೆ ಪರಿಪಾಲನೆ ಬರುವಂಥ ನಿಟ್ಟಿನಲ್ಲಿ ಏನೆಲ್ಲ ಒಂದು ಕಾರ್ಯರೂಪಕ್ಕೆ ತರಬೇಕು ಆ ನಿಟ್ಟಿನಲ್ಲಿ ಇಬ್ಬರು ಕೂಡ ಚರ್ಚೆ ಮಾಡ್ತಾರೆ. ಚರ್ಚೆ ಆದ ನಂತರ ಇಬ್ಬರು ಕೂಡ ಒಂದು ಸುದ್ದಿಗೋಷ್ಠಿ ನಡೆಸುವಂಥ ಒಂದು ಸಾಧ್ಯತೆಯೂ ಇದೆ. ಅದಾದ ಬಳಿಕ ಏನು ಮತ್ತೆ ದೆಹಲಿಗೆ ಏನು ಒಂದು ವೇಳೆ ಈ ಒಂದು ಸಭೆಯಲ್ಲಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಒಮ್ಮತಕ್ಕೆ ಬರದೇ ಇದ್ದಾರೆ ಮತ್ತೆ ದೆಹಲಿಗೆ ಹೋಗುವಂತೆ ಎಲ್ಲ ಒಂದು ಸಾಧ್ಯತೆ ಇದೆ. ಹೀಗಾಗಿ ಬಹುತೇಕವಾಗಿ ಒಂದು ಸಭೆ ಸಾಕಷ್ಟು ಒಂದು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಈ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಮತ್ತು ಇಬ್ಬರು ಕೂಡ ಯಾವ ಒಂದು ತೀರ್ಮಾನಕ್ಕೆ ಬರ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.